ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಫೋರ್ತ್ ಸೆಮಿಸ್ಟರ್ ಬಿ ಕಾಮ್ ಅಲ್ಲಿ ಯಾರೆಲ್ಲ ಇದ್ದೀರಾ, ಸೊ ಅವ್ರಿಗೆ ಅಡ್ವಾನ್ಸ್ ಕಾರ್ಪೊರೇಟ್ ಅಕೌಂಟಿಂಗ್ ಏನು ಸಬ್ಜೆಕ್ಟ್ ಇದೆ ಆ ಒಂದು ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಟಾಪಿಕ್ ಮತ್ತೆ ಯಾವೆಲ್ಲ ಯೂನಿಟ್ ಅಲ್ಲಿ ಎಷ್ಟು ಮಾರ್ಕ್ಸ್ ಬರುತ್ತೆ, ಮಾರ್ಕ್ ವೇಟೇಜ್ ಅನ್ನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವಿನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ, ಅಡ್ವಾನ್ಸ್ ಕಾರ್ಪೊರೇಟ್ ಅಕೌಂಟಿಂಗ್ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಟಾಪಿಕ್ ಅಂಡ್ ಮಾರ್ಕ್ ವೇಟೇಜ್ ಬೆಂಗಳೂರು ಯೂನಿವರ್ಸಿಟಿ ಬಿ ಕಾಮ್ ಫೋರ್ತ್ ಸೆಮಿಸ್ಟರ್ಗೆ ಅಪ್ಲಿಕಬಲ್ ಆಗ್ತಕ್ಕಂಥದ್ದು. ಸೊ ಒಟ್ಟಿನಲ್ಲಿ ಈ ಒಂದು ಯೂನಿಟ್ ಅಲ್ಲಿ ಈ ಒಂದು ಸಬ್ಜೆಕ್ಟ್ ಅಲ್ಲಿ ಟೋಟಲ್ 5 ಯೂನಿಟ್ಸ್ ಇದೆ. ಸೊ ಮೊದಲನೇ ಯೂನಿಟ್ ಏನು ಹೇಳುತ್ತಪ್ಪ ಅಂತ ಹೇಳಿದ್ರೆ ಅಮಾಲ್ಗಮೇಷನ್ ಆಫ್ ಕಂಪನೀಸ್. ನೋಡಿ, ಮೊದಲನೇ ಯೂನಿಟ್ ಬಂದು ಅಮಾಲ್ಗಮೇಷನ್ ಆಫ್ ಕಂಪನೀಸ್ ಅಂತ. ಸೊ ಈ ಒಂದು ಯೂನಿಟ್ ಅಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂದ್ರೆ 2 ಮಾರ್ಕ್ಸ್ಗೆ ಮಿನಿಮಮ್ 2 ಕ್ವಶನ್ಸ್ ಕೇಳಿರ್ತಾರೆ. ಸೆಕ್ಷನ್ ಬಿಗೆ ಅಂದ್ರೆ 8 ಮಾರ್ಕ್ಸ್ಗೆ ಒಂದು ಕ್ವಶನ್ಸ್ ಇರುತ್ತೆ. ಸೆಕ್ಷನ್ ಸಿ 14 ಮಾರ್ಕ್ಸ್ಗೆ ಒಂದು ಕ್ವಶನ್ಸ್ ಅನ್ನ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಆಲ್ಮೋಸ್ಟ್ ನಿಮಗೆ 28 ಮಾರ್ಕ್ಸ್ ಅಥವಾ 30 ಒಳಗಡೆ ಮಾರ್ಕ್ಸ್ ಈ ಒಂದು ಯೂನಿಟ್ ಅಲ್ಲಿ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಬಟ್ ಸೆಕ್ಷನ್ ಸಿ ಕ್ವಶನ್ ತುಂಬಾ ಟಫ್ ಇರುತ್ತೆ, ಸ್ವಲ್ಪ ಕಷ್ಟ. ಹಾಗಾಗಿ ನೀವು ಸೆಕ್ಷನ್ ಸಿ ನ ಈ ಒಂದು ಯೂನಿಟ್ ಅಲ್ಲಿ ನೀವು ಮಾಡ್ಲಿಕ್ಕೆ ಆಗೋದಿಲ್ಲ. ಬದಲಾಗಿ ಸೆಕ್ಷನ್ ಬಿ ಅನ್ನ ನೀವು ಬೇಕಾದ್ರೆ 8 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಒಂದು ಕ್ವಶನ್ಸ್ ಅನ್ನ ನೀವು ಆನ್ಸರ್ ಮಾಡಬಹುದು. ಅಲಾಂಗ್ ವಿತ್ ಸೆಕ್ಷನ್ ಎ 2 ಕ್ವಶನ್ಸ್ ಅನ್ನ ನೀವು ಕಂಪಲ್ಸರಿ ಅಟೆಂಡ್ ಮಾಡಬಹುದು. ಯಾವೆಲ್ಲ ಕ್ವಶನ್ಸ್ ಬರ್ತವೆ, ಯಾವ ತರ ಕ್ವಶನ್ಸ್ ಕೇಳ್ತಾರೆ ಅಂತ ಹೇಳಿದ್ರೆ ಈ ಒಂದು ಯೂನಿಟ್ ಅಲ್ಲಿ, ಸೊ ಗಿವ್ ದ ಮೀನಿಂಗ್ ಆಫ್ ಅಮಾಲ್ಗಮೇಷನ್ ಅಂತ ಬೇಕಾದ್ರೆ 2 ಮಾರ್ಕ್ಸ್ ಅಲ್ಲಿ ಕೇಳ್ಬೋದು. ಸ್ಟೇಟ್ ದಿ ಡಿಫರೆಂಟ್ ಟೈಪ್ಸ್ ಆಫ್ ಅಮಾಲ್ಗಮೇಷನ್, ಅಥವಾ ಸ್ಟೇಟ್ ದಿ ಡಿಫರೆನ್ಸ್ ಬಿಟ್ವೀನ್ ಅಮಾಲ್ಗಮೇಷನ್ ಅಂಡ್ ಅಕ್ವಿಜೇಷನ್ಗೆ ಏನು ಡಿಫರೆನ್ಸ್ ಇದೆ, ಅಥವಾ ಸ್ಟೇಟ್ ಎನಿ ಟು ಅಬ್ಜೆಕ್ಟಿವ್ಸ್ ಆಫ್ ಅಮಾಲ್ಗಮೇಷನ್ ಆಫ್ ಕಂಪನೀಸ್ ಕೇಳ್ಬೋದು. ಸ್ಟೇಟ್ ಎನಿ ಟು ಅಡ್ವಾಂಟೇಜಸ್ ಆಫ್ ಅಮಾಲ್ಗಮೇಷನ್ ಅಂತ ಬೇಕಾದ್ರೆ ಕೇಳ್ಬೋದು. ಅಥವಾ ಸ್ಟೇಟ್ ದಿ ಟೈಪ್ಸ್ ಆಫ್ ಪರ್ಚೇಸ್ ಕನ್ಸಿಡರೇಷನ್ಸ್ ಅಂತ ಬೇಕಾದ್ರೆ 2 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ಕೇಳ್ಬೋದು. ಸೊ ಇವೆಲ್ಲ 2 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ಯಾವ್ದಾದ್ರು 2 ಕ್ವಶನ್ ಕಂಪಲ್ಸರಿ ಇದರಲ್ಲೇ ಬಂದಿರ್ತವೆ. ಅದ್ರ ಜೊತೆಗೆ ನೀವು ಸೆಕ್ಷನ್ ಸಿ ಬರ್ತೀರಾ ಅಂತ ಹೇಳಿದ್ರೆ ಪರ್ಚೇಸ್ ಕನ್ಸಿಡರೇಷನ್ ಕ್ಯಾಲ್ಕುಲೇಷನ್ ಮಾಡೋದು ಮತ್ತೆ ಡಿಸ್ಚಾರ್ಜ್ ಆಫ್ ಪಿ ಸಿ ಅನ್ನ ಹೇಗೆ ಡಿಸ್ಚಾರ್ಜ್ ಮಾಡ್ತಾರೆ ಅನ್ನೋದ್ರ ಮೇಲೇನೆ ಕ್ವಶನ್ಸ್ ಇರುತ್ತೆ. ಪಿ ಸಿ ಕ್ಯಾಲ್ಕುಲೇಟ್ ಮಾಡೋಕೆ 3 ಮೆಥಡ್ ಇದೆ. ಲಂಸಮ್ ಮೆಥಡ್ ಆಗಿರ್ಬೋದು, ನೆಟ್ ಅಸೆಟ್ ಮೆಥಡ್ ಆಗಿರ್ಬೋದು, ನೆಟ್ ಪೇಮೆಂಟ್ ಮೆಥಡ್ ಆಗಿರ್ಬೋದು. ಈ 3 ಮೆಥಡ್ ಅಲ್ಲಿ ಯಾವ್ದಾದ್ರು ಒಂದು ಮೆಥಡ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ನಿಮ್ಗೆ ಪರ್ಚೇಸ್ ಕನ್ಸಿಡರೇಷನ್ಸ್ ಅನ್ನ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಸೆಕ್ಷನ್ ಬಿ ನಲ್ಲೇ ಕೇಳಿರ್ತಾರೆ. ಅಂಡ್ ಸೆಕ್ಷನ್ ಸಿ ಬಂದಾಗ ನಿಮಗೆ ಪ್ರಿಪರೇಷನ್ ಆಫ್ ಬ್ಯಾಲೆನ್ಸ್ ಶೀಟ್ ಅನ್ನ ಪ್ರಿಪೇರ್ ಮಾಡಿ. ಆಫ್ಟರ್ ಅಮಾಲ್ಗಮೇಷನ್ ಆದ್ಮೇಲೆ ನೀವು ಬ್ಯಾಲೆನ್ಸ್ ಶೀಟ್ ಅನ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಅದು ಸೆಕ್ಷನ್ ಸಿ ಗೆ ಕೇಳ್ತಕ್ಕಂಥದ್ದು. ಅಂಡ್ ಸೆಕ್ಷನ್ ಸಿ ಗೆ ನೀವು ಓದ್ಕೊಳ್ತೀರಾ ಅಂತ ಹೇಳಿದ್ರೆ ಸ್ವಲ್ಪ ಟಫ್ ಕನ್ಫ್ಯೂಸ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನನ್ನ ಸಜೆಷನ್ ಏನಪ್ಪಾ ಅಂದ್ರೆ ನೀವು ಮೊದಲನೇ ಯೂನಿಟ್ ಅನ್ನ ಬರೀ ಪರ್ಚೇಸ್ ಕನ್ಸಿಡರೇಷನ್ಸ್ ಅನ್ನ ಮಾತ್ರ ನೋಡ್ಕೊಳ್ಳಿ. ರಿಮೈನಿಂಗ್ ಯೂನಿಟ್ಸ್ ಅಲ್ಲಿ ನಿಮಗೆ 4 ಕ್ವಶನ್ಸ್ ಅಲ್ಲಿ ಬರೋದ್ರಿಂದ ನಿಮ್ಗೆ ಯಾವುದೇ ತರದ ಪ್ರಾಬ್ಲಮ್ ಆಗೋದಿಲ್ಲ. ಯಾಕಂದ್ರೆ ಇಲ್ಲೇ ನೀವು ಟೈಮ್ ವೇಸ್ಟ್ ಮಾಡ್ಕೊಂಡು ಕನ್ಫ್ಯೂಸ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡಲಿಕ್ಕೆ ಹೋಗಬೇಡಿ. ಇದು ಮೊದಲನೇ ಯೂನಿಟ್ ಅಲ್ಲಿ ಇರ್ತಕ್ಕಂಥದ್ದು ಓವರ್ ಆಲ್ ಇನ್ಫಾರ್ಮೇಶನ್. ಎರಡನೇ ಯೂನಿಟಿಗೆ ಬಂದಾಗ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ಸ್ ಅಂತ. ಸೊ ಈ ಒಂದು ಯೂನಿಟ್ ಅಲ್ಲೂ ಅಷ್ಟೇ ನೀವು 2 ಮಾರ್ಕ್ಸ್ಗೆ 2 ಕ್ವಶನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಸೆಕ್ಷನ್ ಬಿಗೆ ಒಂದು ಕ್ವಶನ್ ಇರುತ್ತೆ, ಸೆಕ್ಷನ್ ಸಿ ಗೆ ಒಂದು ಕ್ವಶನ್ ಅಂತೂ ಕಂಪಲ್ಸರಿ ಇರುತ್ತೆ. ಸೊ ನೀವು 2 ಮಾರ್ಕ್ಸ್ ಕ್ವಶನ್ಸ್ ಅನ್ನ ನೋಡ್ಕೊಳ್ತೀರಾ ಅಂತ ಹೇಳಿದ್ರೆ, ಸೊ ವಾಟ್ ಯು ಮೀನ್ ಬೈ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಅಂದ್ರೆ ಏನು, ವಾಟ್ ಈಸ್ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಅಂದ್ರೆ ಏನು, ಅಥವಾ ಸ್ಟೇಟ್ ಎನಿ 2 ಆಬ್ಜೆಕ್ಟಿವ್ಸ್ ಆಫ್ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್, ಅಥವಾ ಗಿವ್ ಎನಿ 2 ಎಕ್ಸಾಂಪಲ್ಸ್ ಆಫ್ ಇಂಟ್ಯಾಂಜಿಬಲ್ ಅಸೆಟ್ಸ್, ಅಥವಾ ಸ್ಟೇಟ್ ಎನಿ 2 ಎಕ್ಸಾಂಪಲ್ಸ್ ಆಫ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್, ಅಂಡ್ ವೆನ್ ಕಂಪನಿ ಕ್ಯಾನ್ ರೆಡ್ಯೂಸ್ ಇಟ್ ಶೇರ್ ಕ್ಯಾಪಿಟಲ್. ಇವೆಲ್ಲ 2 ಮಾರ್ಕ್ಸ್ ಅಲ್ಲಿ ಕೇಳ್ತಕ್ಕಂಥ ಕ್ವಶನ್ಸ್. ಸೆಕ್ಷನ್ ಬಿಗೆ ನೀವು ಬರ್ತೀರಾ ಅಂತ ಹೇಳಿದ್ರೆ ನೋಡಿ, ಯೂಶಲ್ ಆಗಿ ಇವೆರಡನ್ನ ಕೇಳ್ತಾರೆ. ಸೆಕ್ಷನ್ ಬಿಗೆ ಯಾವಾಗಲೂ ಕೇಳೋದು ಇವೆರಡೆ. ಒಂದು ಜರ್ನಲ್ ಎಂಟ್ರೀಸ್ ಅನ್ನ ಪಾಸ್ ಮಾಡಬೇಕು, ಇನ್ನೊಂದು ಪ್ರಿಪರೇಷನ್ ಆಫ್ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್. ಸೊ ಒಂದು ಜರ್ನಲ್ ಎಂಟ್ರಿ ಕೊಟ್ಟು ಕ್ಯಾಪಿಟಲ್ ರಿಡಕ್ಷನ್ಸ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಿ ಅಂತ ಬೇಕಾದ್ರೆ ಕೇಳ್ಬೋದು. ಇಲ್ಲಾಂದ್ರೆ ಬರೀ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಮಾತ್ರ ಪ್ರಿಪೇರ್ ಮಾಡಿ, ಬರೀ ಜರ್ನಲ್ ಎಂಟ್ರಿಯನ್ನ ಪಾಸ್ ಮಾಡಿ ಅಂತ ಹೇಳ್ಬಿಟ್ಟು ನಿಮಗೆ ಸೆಕ್ಷನ್ ಬಿ ನಲ್ಲಿ ಕೇಳ್ತಾರೆ. ಸೊ ಎರಡರಲ್ಲಿ ಒಂದಷ್ಟೇ. ಓಕೆ, ಇಲ್ಲ ಇದರ್ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಮಾಡಿ, ಇಲ್ಲ ಜರ್ನಲ್ ಎಂಟ್ರಿ ಮಾಡಿ, ಇಲ್ಲಾಂದ್ರೆ ಜರ್ನಲ್ ಪ್ಲಸ್ ಕ್ಯಾಪಿಟಲ್ ರಿಡಕ್ಷನ್ಸ್ ಅನ್ನ ಮಾಡಿ ಅಂತ ಒಂದು 5-6 ಟ್ರಾನ್ಸಾಕ್ಷನ್ಸ್ ಅನ್ನ ಕೊಟ್ಟು ನಿಮಗೆ ಕ್ವಶನ್ಸ್ ಅನ್ನ ಕೇಳಿರ್ತಾರೆ. ಇನ್ನು ಸೆಕ್ಷನ್ ಸಿ ಬಂದ್ರೆ ನೋಡಿ, ಪ್ರಾಬ್ಲಮ್ಸ್ ಆನ್ ಜರ್ನಲ್ ಎಂಟ್ರೀಸ್ ಅನ್ನು ಮಾಡಬೇಕು ಮತ್ತೆ ರೀಕನ್ಸ್ಟ್ರಕ್ಟೆಡ್ ಬ್ಯಾಲೆನ್ಸ್ ಶೀಟ್ ಅನ್ನ ಮಾಡಬೇಕಾಗುತ್ತೆ. ಸೊ ನಿಮಗೆ ಜರ್ನಲ್ ಎಂಟ್ರಿ ಮತ್ತೆ ರೀಕನ್ಸ್ಟ್ರಕ್ಟೆಡ್ ಬ್ಯಾಲೆನ್ಸ್ ಶೀಟ್ ಅನ್ನ ಪ್ರಿಪೇರ್ ಮಾಡೋ ತರದೇ ಕ್ವಶನ್ ಸೆಕ್ಷನ್ ಸಿ ಗೆ ಕೇಳ್ತಕ್ಕಂಥದ್ದು. ಸೊ ಈ ಒಂದು ಕ್ವಶನ್ಸ್ ಈ ಒಂದು ಯೂನಿಟ್ ಅಲ್ಲೂ ಕೂಡ ಅಷ್ಟೇ ನಿಮಗೆ 26 ಮಾರ್ಕ್ಸ್ ಅಂತೂ ಖಂಡಿತವಾಗ್ಲೂ ಬಂದೇ ಬರುತ್ತೆ. 2 ಮಾರ್ಕ್ಸ್ ಅಲ್ಲಿ ಇರುತ್ತೆ, ಒಂದು ಸೆಕ್ಷನ್ ಬಿ ಒಂದು ಸೆಕ್ಷನ್ ಸಿ ನಲ್ಲಂತೂ ಕಂಪಲ್ಸರಿ ಇದ್ದೇ ಇರುತ್ತೆ. ಅಂಡ್ ಯೂನಿಟ್ 3 ಬಂದಾಗ ಇದು ಹೊಸದಾಗಿ ಆಡ್ ಮಾಡಿರ್ತಕ್ಕಂಥ ಯೂನಿಟ್ ನಿಮ್ಮ ಒಂದು ಸಿಲೆಬಸ್ ಪ್ರಕಾರ ಹೋದ್ರೆ. ಸೊ ಈ ಒಂದು ಯೂನಿಟ್ ಅಲ್ಲಿ ನೀವು ನೋಡ್ತೀರಾ ಅಂದ್ರೆ ಆಸ್ ಯೂಶುವಲ್ ಸೇಮ್ ಒಂದು ಕ್ವಶನ್ 2 ಮಾರ್ಕ್ಸ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಮ್ಯಾಕ್ಸಿಮಮ್. ಅಂಡ್ ಸೆಕ್ಷನ್ ಬಿ ಗೆ ಒಂದು ಕ್ವಶನ್ ಎಕ್ಸ್ಪೆಕ್ಟ್ ಮಾಡಬಹುದು, ಸೆಕ್ಷನ್ ಸಿ ಗೆ ಒಂದು ಕ್ವಶನ್ಸ್ ಅನ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು.
ಸೊ ಯಾವ ತರ ಕ್ವಶನ್ಸ್ ಅನ್ನ ಈ ಒಂದು ಯೂನಿಟ್ ಅಲ್ಲಿ ಕೇಳ್ಬೋದಪ್ಪ ಅಂದ್ರೆ, ವಾಟ್ ಯು ಮೀನ್ ಬೈ ಡಿಬೆಂಚರ್ ಅಂದ್ರೇನು, ವಾಟ್ ಆರ್ ದ ಡಿಫರೆಂಟ್ ಟೈಪ್ಸ್ ಆಫ್ ಡಿಬೆಂಚರ್ ಅಂದ್ರೇನು, ವಾಟ್ ಯು ಮೀನ್ ಬೈ ರಿಡೀಮಬಲ್ ಡಿಬೆಂಚರ್ ಅಂದ್ರೇನು, ವಾಟ್ ಯು ಮೀನ್ ಬೈ ಇರಿಡೀಮಬಲ್ ಡಿಬೆಂಚರ್ ಅಂದ್ರೇನು, ಅಥವಾ ಸ್ಟೇಟ್ ದಿ ಮೆಥಡ್ ಆಫ್ ರಿಡಮ್ಷನ್ಸ್ ಅನ್ನ ಮೆನ್ಷನ್ ಮಾಡಿ. ಇವೆಲ್ಲ 2 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಕೇಳ್ಬೋದು. ಅಂಡ್ ವಾಟ್ ಯು ಮೀನ್ ಬೈ ಸಿಂಕಿಂಗ್ ಫಂಡ್ ಅಂದ್ರೆ ಏನು ಅಂತ ಬೇಕಾದ್ರೆ ಕೇಳ್ಬೋದು. ದೆನ್ ಸೆಕ್ಷನ್ ಸಿ ಮತ್ತೆ ಸೆಕ್ಷನ್ ಬಿ ಬಂದ್ರೆ ಪ್ರಾಬ್ಲಮ್ಸ್ ಅಂಡ್ ರಿಡಮ್ಷನ್ ಆಫ್ ಡಿಬೆಂಚರ್ ಮೇಲೆನೆ ಕೇಳ್ತಕ್ಕಂಥ ಪ್ರಾಬ್ಲಮ್ಸ್. ಸೊ ಐದರ್ ನೀವು ಡಿಬೆಂಚರ್ ಅಕೌಂಟ್ ಮಾಡಬೇಕು, ಡಿಬೆಂಚರ್ ಹೋಲ್ಡರ್ ಅಕೌಂಟ್ ಮಾಡಬೇಕು, ಸಿಂಕಿಂಗ್ ಫಂಡ್ ಅಕೌಂಟ್ ಮಾಡಬೇಕು, ಸಿಂಕಿಂಗ್ ಫಂಡ್ ಇನ್ವೆಸ್ಟ್ಮೆಂಟ್ ಅಕೌಂಟ್ ಅನ್ನ ಮಾಡಿ ಅಂತ ಹೇಳ್ಬಿಟ್ಟು ಕೇಳ್ಬೋದು. ಇಲ್ಲ ಅಂದ್ರೆ ಜರ್ನಲ್ ಎಂಟ್ರೀಸ್ ಅನ್ನ ಪಾಸ್ ಮಾಡಿ ಅಂತ ಕೇಳ್ಬೋದು. ಐದರ್ ಜರ್ನಲ್ ಐದರ್ ಲೆಡ್ಜರ್ ಎರಡರಲ್ಲಿ ಯಾವ್ದಾದ್ರು ಒಂದು ಕ್ವಶನ್ ಸೆಕ್ಷನ್ ಬಿ ಬರುತ್ತೆ, ಇನ್ನೊಂದು ಕ್ವಶನ್ ಸೆಕ್ಷನ್ ಸಿ ಗೆ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅಂಡ್ ಯೂನಿಟ್ 4 ಬಂದಾಗ ಲಿಕ್ವಿಡೇಷನ್ ಆಫ್ ಕಂಪನೀಸ್ ಅಂತ ಕರಿತೀವಿ. ಸೊ ಈ ಒಂದು ಯೂನಿಟ್ ಕೂಡ ತುಂಬಾ ಈಸಿ ಮತ್ತೆ ಅಟ್ರಾಕ್ಟಿವ್ ಆಗಿರ್ತಕ್ಕಂಥ ಒಂದು ಯೂನಿಟ್, ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ. 2 ಮಾರ್ಕ್ಸ್ಗೆ 2 ಕ್ವಶನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೆಕ್ಷನ್ ಬಿ ಗೆ ಒಂದು ಕ್ವಶನ್ ಬರುತ್ತೆ, ಸೆಕ್ಷನ್ ಸಿ ಗೆ ಒಂದು ಕ್ವಶನ್ಸ್ ಅನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನೀವು ಬರೀತಕ್ಕಂಥ ಕ್ವಶನ್ಸ್ ಕಂಪಲ್ಸರಿ ಯೂನಿಟ್ ಅಲ್ಲಿ ಬಂದೇ ಬರುತ್ತೆ. ಸೊ ಮೀನಿಂಗ್ ವಾಟ್ ಯು ಮೀನ್ ಬೈ ಲಿಕ್ವಿಡೇಷನ್ ಅಂದ್ರೆ ಏನು, ಹೂ ಇಸ್ ಎ ಲಿಕ್ವಿಡೇಟರ್, ವಾಟ್ ಆರ್ ದ ಡಿಫರೆಂಟ್ ಟೈಪ್ಸ್ ಆಫ್ ಲಿಕ್ವಿಡೇಷನ್ ಮೆಥಡ್ಸ್ ಏನು, ವಾಟ್ ಈಸ್ ದ ಲಿಕ್ವಿಡೇಟರ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಕೌಂಟ್ ಅಂದ್ರೆ ಏನು, ಅಥವಾ ಸ್ಟೇಟ್ ದ ಫಂಕ್ಷನ್ಸ್ ಆಫ್ ಲಿಕ್ವಿಡೇಟರ್ ನ ಫಂಕ್ಷನ್ಸ್ ಅನ್ನ ಬರೀರಿ. ಇವೆಲ್ಲ 2 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ಕೇಳ್ತಕ್ಕಂಥ ಕ್ವಶನ್ಸ್ ಆಗಿರ್ತವೆ. ಸೊ ಅದ್ರ ಜೊತೆಗೆ ನೀವು ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ಸ್ ಅನ್ನ ಪ್ರಿಪೇರ್ ಮಾಡಿ ಅಂತ ಕೇಳ್ತಾರೆ, ಅದು ಸೆಕ್ಷನ್ ಬಿ ಗೆನೆ ಕೇಳ್ತಕ್ಕಂಥದ್ದು. ಸೊ ಕ್ಯಾಲ್ಕುಲೇಟರ್ ಆಫ್ ಲಿಕ್ವಿಡೇಟರ್ ರೆಮ್ಯುನರೇಷನ್ ಮತ್ತೆ ಅಮೌಂಟ್ ಪೇಯಬಲ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ಎಷ್ಟು ಅಮೌಂಟ್ ಪೇಮೆಂಟ್ ಮಾಡಬೇಕು ಅನ್ನೋದನ್ನ ಕೇಳ್ತಾರೆ, ಅದು ಸೆಕ್ಷನ್ ಬಿ ಗೆ ಕೇಳ್ತಕ್ಕಂಥ ಒಂದು ಕ್ವಶನ್. ಅಂಡ್ ಲಿಕ್ವಿಡೇಟರ್ ಫೈನಲ್ ಸ್ಟೇಟ್ಮೆಂಟ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಬೇಕಾಗುತ್ತೆ, ಇದು ಸೆಕ್ಷನ್ ಸಿ ಗೆನೆ ಕೇಳ್ತಕ್ಕಂಥದ್ದು. ಬರೀ ಲಿಕ್ವಿಡೇಟರ್ ರೆಮ್ಯುನರೇಷನ್ ಸೆಕ್ಷನ್ ಬಿ ಬರುತ್ತೆ, ಬಟ್ ನೀವು ಫೈನಲ್ ಸ್ಟೇಟ್ಮೆಂಟ್ ಅಕೌಂಟ್ಸ್ ಅನ್ನ ಪ್ರಿಪೇರ್ ಮಾಡಬೇಕು ಲಿಕ್ವಿಡೇಟರ್ಸ್, ಅದು ಸೆಕ್ಷನ್ ಸಿ ಗೆ ಕೇಳ್ತಕ್ಕಂಥದ್ದು. ಸೊ ಈ ಒಂದು ಯೂನಿಟ್ ಅನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ನಿಮಗೆ ಈಸಿಯಾಗಿ 14 + 8 + 4 ಮಾರ್ಕ್ಸ್ ಈಸಿಯಾಗಿ ಈ ಒಂದು ಯೂನಿಟ್ ಅಲ್ಲಿ ಸಿಗ್ತವೆ. ಅಂಡ್ ಲಾಸ್ಟ್ ಯೂನಿಟ್ ಒಂದು ತುಂಬಾ ಚೆನ್ನಾಗಿರ್ತಕ್ಕಂಥ ಯೂನಿಟ್ ಅಂತ ಹೇಳಿದ್ರೆ ಹೋಲ್ಡಿಂಗ್ ಕಂಪನಿ ಅಕೌಂಟ್ಸ್ ಅಂತ. ಸೊ ಈ ಒಂದು ಯೂನಿಟ್ ಅಲ್ಲಿ 2 ಕ್ವಶನ್ಸ್ ಅನ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು 2 ಮಾರ್ಕ್ಸ್ಗೆ. ಅಂಡ್ ಸೆಕ್ಷನ್ ಬಿ ಒಂದಿರುತ್ತೆ, ಸೆಕ್ಷನ್ ಸಿ ಗಂತೂ ಕಂಪಲ್ಸರಿ ಒಂದು ಕ್ವಶನ್ ಇದ್ದೇ ಇರುತ್ತೆ. ನೀವು 2 ಮಾರ್ಕ್ಸ್ ನೋಡ್ತೀರಾ ಅಂದ್ರೆ ಇಷ್ಟು ಮೀನಿಂಗ್ ನೋಡ್ಕೊಳ್ಳಿ, ಇವನೇ ಕೊಡ್ತಾರೆ. ಹೋಲ್ಡಿಂಗ್ ಕಂಪನಿ ಅಂದ್ರೇನು, ಪೇರೆಂಟ್ ಕಂಪನಿ ಅಂದ್ರೇನು, ಕ್ಯಾಪಿಟಲ್ ಪ್ರಾಫಿಟ್ ಅಥವಾ ಪ್ರೀ ಅಕ್ವಿಜೇಷನ್ ಪ್ರಾಫಿಟ್ ಅಂದ್ರೇನು, ರೆವಿನ್ಯೂ ಪ್ರಾಫಿಟ್ ಅಥವಾ ಪೋಸ್ಟ್ ಅಕ್ವಿಜೇಷನ್ ಪ್ರಾಫಿಟ್ ಅಂದ್ರೇನು, ಮೈನಾರಿಟಿ ಇಂಟ್ರೆಸ್ಟ್ ಅಂದ್ರೇನು, ಕ್ಯಾಪಿಟಲ್ ರಿಸರ್ವ್ ಅಂದ್ರೇನು, ಅನ್ರಿಯಲೈಸ್ಡ್ ರೆಂಟ್ ಅಂದ್ರೇನು, ಅಥವಾ ಸ್ಟೇಟ್ ದಿ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ ಸ್ಟೆಪ್ಸ್ ಇದೆ ಕೇಳ್ಬೋದು. ವಾಟ್ ಯು ಮೀನ್ ಬೈ ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ ಅಂತ ಬೇಕಾದ್ರೆ ಕೇಳ್ಬೋದು. ಇವೆಲ್ಲ 2 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ಬರ್ತಕ್ಕಂಥದ್ದು. ಇನ್ನು ಸೆಕ್ಷನ್ ಬಿ ಬಂದಾಗ ನೋಡಿ, ಐದರ್ ಮೈನಾರಿಟಿ ಇಂಟ್ರೆಸ್ಟ್ ಮೇಲೆ ಸೆಕ್ಷನ್ ಬಿ ಗೆ ಕ್ವಶನ್ಸ್ ಅನ್ನ ಕೇಳ್ಬೋದು, ಕ್ಯಾಲ್ಕುಲೇಟ್ ಮೈನಾರಿಟಿ ಇಂಟ್ರೆಸ್ಟ್, ಇಲ್ಲ ಅಂದ್ರೆ ಕ್ಯಾಲ್ಕುಲೇಟ್ ಗುಡ್ ವಿಲ್ ಅಥವಾ ಕ್ಯಾಪಿಟಲ್ ರಿಸರ್ವ್ ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳ್ಬೋದು. ಸೊ ಎರಡರಲ್ಲಿ ಒಂದು ಕ್ವಶನ್ ಅಷ್ಟೇ ಕೇಳೋದು, ಐದರ್ ಮೈನಾರಿಟಿ ಕೇಳ್ತಾರೆ, ಇಲ್ಲಾಂದ್ರೆ ಗುಡ್ ವಿಲ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಸಪರೇಟ್ ಆಗಿ ಸೆಕ್ಷನ್ ಬಿ ಗಲ್ಲಿ ಇರುತ್ತೆ. ಸೊ ನಿಮಗೆ 12 ಮಾರ್ಕ್ಸಿಗೆ ಒಂದು ಕ್ವಶನ್ ಬರುತ್ತೆ, ಅದು ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ನೇ ಮಾಡಬೇಕು. ನೋಡಿ, ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ ಮಾಡಬೇಕು ಅಂದ್ರೆ ನೀವು 5 ಸ್ಟೆಪ್ ಅನ್ನ ಮಾಡಲೇಬೇಕಾಗುತ್ತೆ. ರೇಷಿಯೋ ಮಾಡಬೇಕು ಫಸ್ಟ್ ಸ್ಟೆಪ್, ಕ್ಯಾಪಿಟಲ್ ಪ್ರಾಫಿಟ್ ಸೆಕೆಂಡ್ ಸ್ಟೆಪ್, ರೆವಿನ್ಯೂ ಪ್ರಾಫಿಟ್ ಥರ್ಡ್ ಸ್ಟೆಪ್, ಮೈನಾರಿಟಿ ಇಂಟ್ರೆಸ್ಟ್ ಫೋರ್ತ್ ಸ್ಟೆಪ್, ಗುಡ್ ವಿಲ್ ಫಿಫ್ತ್ ಸ್ಟೆಪ್, ಅಂಡ್ ಅನ್ರಿಯಲೈಸ್ಡ್ ಪ್ರಾಫಿಟ್ ಇನ್ ಕೇಸ್ ಏನಾದರೂ ಇದ್ರೆ ಅನ್ರಿಯಲೈಸ್ಡ್ ಪ್ರಾಫಿಟ್ ಅನ್ನ ಮಾಡಬೇಕು. ಇಷ್ಟು ಮಾಡಿದ್ಮೇಲೆ ನೀವು ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ ಅನ್ನ ಮಾಡಬೇಕು. ಅದು 12 ಮಾರ್ಕ್ಸ್ಗೆ ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ ಅನ್ನ ಕೇಳ್ತಾರೆ. ಸೊ ಹಾಗಾಗಿ ಈ ಒಂದು ಯೂನಿಟ್ ಕೂಡ ನಿಮ್ಗೆ ಈಸಿಯಾಗಿ ಆನ್ಸರ್ಸ್ ಅನ್ನ ಮಾಡಬಹುದು ಅಟ್ಲೀಸ್ಟ್ ನಿಮ್ಗೆ. ಸೊ ಇದು ಒಟ್ಟು 5 ಯೂನಿಟ್ ಅಲ್ಲಿ ನಿಮ್ಮ ಒಂದಲ್ಲಿ 5 ಯೂನಿಟ್ಸ್ಗೆ ಇರ್ತಕ್ಕಂಥ ಇನ್ಫಾರ್ಮೇಶನ್. ಸೊ ನನ್ನ ಒಂದು ಸಜೆಷನ್ ಏನಪ್ಪಾ ಅಂತ ಹೇಳಿದ್ರೆ, ನೀವು ಫಸ್ಟ್ ಪ್ರಯಾರಿಟಿ ಕೊಡ್ತೀರಾ ಅಂದ್ರೆ ಲಿಕ್ವಿಡೇಷನ್ ಫಸ್ಟ್ ಪ್ರಯಾರಿಟಿ ಕೊಡಿ, ಸೆಕೆಂಡ್ ಪ್ರಯಾರಿಟಿ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಕೊಡಿ, ಥರ್ಡ್ ಪ್ರಯಾರಿಟಿ ನೀವು ಹೋಲ್ಡಿಂಗ್ ಕಂಪನಿ ಅಕೌಂಟ್ಸ್ ಕೊಡಿ, ಫೋರ್ತ್ ಪ್ರಯಾರಿಟಿ ಡಿಬೆಂಚರಿ ಕೊಡಿ, ಲಾಸ್ಟ್ ಪ್ರಯಾರಿಟಿ ಬಂದು ಅಮಾಲ್ಗಮೇಷನ್ ಆಫ್ ಕಂಪನೀಸ್ಗೆ ಲಾಸ್ಟ್ ಪ್ರಯಾರಿಟಿಯನ್ನ ಕೊಡಿ ಅಂತ ನಾನು ನಿಮಗೆ ತಿಳಿಸ್ತೇನೆ. ಸೊ ಇಷ್ಟು ಈ ಒಂದು ಸಬ್ಜೆಕ್ಟ್ಗೆ ಇರ್ತಕ್ಕಂಥದ್ದು. ಸೊ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಕನ್ಫ್ಯೂಷನ್ಸ್ ಇದ್ರೆ, ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.